ವೆಲ್ಕಮ್ ಟು ದ ಮೈ ಭೂಮಿ ಬ್ಲಾಗ್. ಸೊ ಫಸ್ಟ್ ಕಸ ತೋರಿಸ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ, ಯಾಕಂದರೆ ಕೆಲಸ ಆಗಿತ್ತು ಶನಿವಾರದ್ದು. ಕೆಲಸದ ನಡುವೆ ನನ್ನ ಮಗಳು ಆಟ ಆಡ್ತಾ ಇದ್ಲು. ಅವಳು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹುಷಾರಿರಲಿಲ್ಲ. ಸೊ ಆಟ ಆಡ್ಕೊಂಡಿದ್ಲು. ಅವಳು ನೋಡ್ಕೊಂಡಂಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಅದನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆದೆ. ಸೊ ನನ್ನ ಹಸ್ಬೆಂಡ್ ಬಂದರು. ಅಲ್ಲಿಂದ ಕನಕಪುರ ಹೊರಟೆ. ಕನಕಪುರ ಹಳ್ಳಿಕಾರ್. ಸೊ ನಮ್ಮ ಊರ್ದು ರೋಡು ಕನಕಪುರ ಹೋಗೋ ರೋಡು. ಸೊ ಯಾಕಂದ್ರೆ ಶಾರ್ಟ್ಕಟ್ಟಲ್ಲಿ ಹೋದರೆ ಬೇಗ ಸಿಗುತ್ತೆ ಅಂತ ಹಳ್ಳಿಗಳ ಮೇಲೆ ಹೋಗ್ತೀವಿ. ಹೀಗೆ ಹೊರಟು. ಸೊ ಹೊರಟಾದ್ಮೇಲೆ ಸ್ಟಾರ್ಟಿಂಗ್ ಹೀಗಿತ್ತು. ಮಧ್ಯದಲ್ಲಿ ಮಳೆರಾಯ ಈ ಥರ ಕೈ ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈ ಥರ ಮಧ್ಯದಲ್ಲಿ ಮಳೆರಾಯ ಕೈ ಕೊಟ್ಟ. ನನ್ನ ಹಸ್ಬೆಂಡ್ ಬೇಡ, ಸೊ ನೆಕ್ಸ್ಟ್ ವೀಕಲ್ಲಿ ಮಾಡ್ಕೊಳ್ಳೋಣ, ದೇವ್ರಿಗೆ ಹೋಗೋಣ ಅಂತ ಹೇಳಿದ್ರು. ಬಟ್ ನಾನು ಕೇಳಲಿಲ್ಲ. ಕೇಳದೇ ಇರೋದಕ್ಕೆ ಸೊ ಈ ಥರ ಆಯಿತು. ಮಳೆ ಮಧ್ಯದಲ್ಲಿ ಕೈ ಕೊಡ್ತು. ಸಾಹೇಬ್ರಿಗೆ ಫುಲ್ ಕೋಪ, ಜೊತೆಗೆ ನನ್ನ ಮಗಳಿಗೂ ಕೋಪ. ಆದ್ರೆ ಏನು ಮಾಡೋದು, ಹೆಣ್ಮಕ್ಳು ಕೇಳ್ದಾಗ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ಮಾಡಿಸ್ಕೋತೀವಿ, ಬಿಡಲ್ಲ. ಏನಾದರೂ ಆಗಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ನ. ಆ ಥರ ಸ್ವಲ್ಪ ಹಠ ಜಾಸ್ತಿ ನನಗೆ. ಆ ಹಠಕ್ಕೆ ಕಾರಣ ನಮ್ಮಪ್ಪ. ಪಾಪ ಅದಕ್ಕೆ ಬಲಿಪಶು ನನ್ನ ಗಂಡ ಅಂತಲೇ ಹೇಳ್ಬೋದು. ಪಾಪ ಅವ್ರು ಕೋಪದಲ್ಲಿ ನಿಂತಿದ್ರು. ನನ್ನ ಮಗಳೂ ಈ ಥರ ಆಡ್ತಾಯಿದ್ಲು. ಸೊ ಒಂದು ಸಾಂಗ್. ಸೊ ಇಲ್ಲಿಂದ ಹೋಗಿದ್ದು ಸೀರೆ ಅಂಗಡಿಗೆ. ನಾನು ಸೀರೆ ಅಂಗಡಿಲಿ ಏನೂ ಕ್ಯಾಪ್ಷನ್ ಮಾಡ್ಕೊಂಡಿಲ್ಲ. ಅಲ್ಲಿಂದ ಬಂದು ಸೊ ಮಳೆಗೆ ತಗ್ಲಾಕೊಂಡಿದ್ನಲ್ಲ, ಸ್ವಲ್ಪ ಟಯರ್ಡ್ ಆಯಿತು, ಮಲ್ಕೊಬಿಟ್ಟೆ. ದೇವ್ರಿಗೆ ಕಡ್ಡಿ ಹಚ್ಚಿಚ್ಚಿ. ಸೊ ಇದು ಬೆಳಗ್ಗೆ ಮಾರ್ನಿಂಗು ಈ ಥರ ಇತ್ತು. ಎದ್ದಿದ್ದು ಲೇಟೇ ಆಯಿತು. ಬಟ್ ಆದರೂ ಕೆಲಸ ಎಲ್ಲ ಬೇಗ ಮಾಡಿಕೊಂಡೆ. ಸೊ ಅಡುಗೆ ಮನೆ ಈ ಥರ ಆಗಿತ್ತು. ಸೊ ನಾಷ್ಟಕ್ಕೆ ಪ್ರಿಪೇರ್ ಮಾಡ್ತಿದ್ದೆ. ಸೊ ನಾಷ್ಟಕ್ಕೆ ಪ್ರಿಪೇರ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಮ್ಮ ಚಿಕ್ಕಮ್ಮ ದೇವಸ್ಥಾನದ ಪ್ರಸಾದ ಮಾಡಿಸ್ತೀನಿ ಅಂತ ಅಂತಿದ್ರು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಈ ಥರ ಇತ್ತು ನನ್ನ ಪ್ರಿಪ್ರೇಷನ್ನು. ಸೊ ಹೆಣ್ಮಕ್ಳಿಗೆ ಸೂರ್ಯ ಉದಯ ಆಗೋದೇ ಕೆಲಸ, ಮೇನ್ ಕೆಲಸ ಕಾಯ್ತಾ ಇರುತ್ತೆ. ಬನ್ನಿ ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಈ ಥರ ಇತ್ತು ನನ್ನ ರೊಟೀನು. ಒಂದು ಕೋಇನ್ಸಿಡೆಂಟ್ ಅಂತಂದರೆ, ಸೊ ಇದನ್ನೆಲ್ಲ ಕ್ಯಾಪ್ಷನ್ ಮಾಡಿದ್ದು ನನ್ನ ಮಗಳು ಇದನ್ನು ವೀಡಿಯೋ ಮಾಡಿದ್ದು. ಅಲ್ಲಿಂದ ಬಂದು ಸೊ ರೆಡಿ ಆದಮೇಲೆ ಫೋನ್ ಕೈ ಕೊಟ್ಟರೆ ಸುಮ್ಮನೆ ಇರ್ತೀವ ನಾವು ಹೆಣ್ಮಕ್ಳು. ಸೊ ನೋಡ್ಕೋತಾ ಇದ್ದೆ. ಇದು ನನ್ನ ಸೀಮಂತದ ಸೀರೆ. ಸೊ ಸೀಮಂತದಲ್ಲಿ ಉಟ್ಕೊಂಡಿದ್ದಕ್ಕೆ ಅದರ ಬಳಿಕ ಇವತ್ತೇ ನಾನು ಸೊ ವೇರ್ ಮಾಡಿದ್ದು. ಸೊ ವೇರ್ ಮಾಡಿದ್ದು ಹೇಗೆ ಕಾಣಿಸಿದೆ ಅಂತ ಕಮೆಂಟ್. ಸೊ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ ದೇವಸ್ಥಾನದ್ದು, ಸೊ ನೇಚರ್ದು. ಅಲ್ಲಿಂದ ನನ್ನ ತಮ್ಮ ಮತ್ತು ನನ್ನ ಚಿಕ್ಕಿ ಬಂದವನು ಬಾರೋ ದೇವಸ್ಥಾನಕ್ಕೆ ಅಂತಂದರೆ ಇಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಜರ್ಕಿನ್ ಮಡಗ್ಬಿಟ್ಟು ಸೊ ನಾಷ್ಟಕ್ಕೆ ಅಂತ ಹೊರಟ ಅವನು. ನಮ್ಮ ಚಿಕ್ಕಿ ಮತ್ತು ದೇವಸ್ಥಾನಕ್ಕೆ ಬಂದರು. ನನ್ನ ಮಗಳು ಕರ್ಕೊಂಡು ಬಂದ್ಲು. ಅಲ್ಲಿ ಹೇಗೆ ಬರ್ತಾ ಇದ್ದಾಳೆ. ಸೊ ಈ ಥರ ಕರ್ಕೊಂಡು ಬಂದಾದಮೇಲೆ ನಮ್ಮ ಚಿಕ್ಕಮ್ಮ ಒಂದು ಸ್ಮೈಲ್ ಕೊಟ್ಕೊಂಡು ಬಂದರು. ಅವ್ರ ಸ್ಮೈಲ್ ನೋಡೋಕ್ಕೆ ಒಂದು ಚಂದ ಹೀಗಿತ್ತು. ಸೊ ಬಂದಾದ್ಮೇಲೆಲ್ಲ ಪೂಜೆ ಸಾಮಾನೆಲ್ಲ ಜೋಣಿಸ್ಕೋತಾ ಇದ್ರು. ನನ್ನ ಮಗಳೆಲ್ಲ ಹೆಲ್ಪ್ ಮಾಡ್ತಿದ್ಲು. ಈ ದೇವಸ್ಥಾನ ಬಂದು ಬೇಕುಪ್ಪೆ ಸರ್ಕಲಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಡ್ತಿದ್ಲು. ಮುಂದಕ್ಕೆ ನಮ್ಮ ಚಿಕ್ಕಮ್ಮಂಗೆ ಏನಾರು ಸೊಸೆ ಆದ್ರೆ ಹಿಂಗೆ ಮಾಡಿಕೊಡ್ತಾಳ ಅನ್ನೋ ಡೌಟು. ಸೊಸೆ ಆದಮೇಲೆ ಸ್ವಲ್ಪ ಕಷ್ಟನೇ ಅಲ್ವಾ? ನೀವೇನು ಹೇಳ್ತೀರಾ? ಸೊ ಕಮೆಂಟ್ ಮಾಡಿ. ಈ ಥರ ಎಲ್ಲ ಮತ್ತೆ ಜೋಣಿಸ್ಕೊಡ್ತಾ ಇದ್ಲು. ನಾನು ನನ್ನ ತಂಗಿ ಇಬ್ಬರು ನಿಂತ್ಕೊಂಡು ನೋಡ್ತಾಯಿದ್ದೋ. ಅದ್ರಲ್ಲಿ ನಾನು ವೀಡಿಯೋ ಮಾಡ್ಕೋತಿದ್ದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾಳೆ ಅಲ್ಲ. ನನಗೆ ಯಾವತ್ತೂ ಈ ಥರ ಕೆಲಸದಲ್ಲಿ ಏನೂ ಹೆಲ್ಪ್ ಮಾಡಿಕೊಟ್ಟಿಲ್ಲ ನನ್ನ ಮಗಳು.
ನಮ್ಮ ಚಿಕ್ಕಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಿದ್ಲು. ನನ್ನ ತಂಗಿ ಆಮೇಲೆ ತುಳಸಿ ಹಾರ ಮತ್ತು ಹೂವಿನ ಹಾರ ಎಲ್ಲ ಎತ್ತಿ ಮಾಡಿಕೊಡ್ತಾಯಿದ್ಲು. ನಾನು ಮನೇಲಿ ರಸಾಯನ ಮಿಕ್ಸ್ ಮಾಡ್ಕೊಂಡಿರಲ್ಲ, ಎಲ್ಲ ಸಪ್ರೇಟಾಗಿ ಹಾಕ್ಕೊಂಡು ಬಂದಿದ್ದೆ. ಅಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ವಿಘ್ನೇಶ್ವರನ ತಾವು ಬಿಕ್ಕಿ ಮತ್ತು ಗರುಡಗಂಬದ ತಾವು ಅಲ್ಲಿ ಆ ಕಡೆ ಸೈಡ್ ಆನೆ ಇತ್ತು, ಆ ಕಡೆ ತಾವು ಮಡಗಬೇಕು ಅಂದರು. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡು ಮಡಗ್ತಾ ಇದ್ದೆ. ಸೊ ಮಡಗಾದ್ಮೇಲೆ ಅಲ್ಲಿಂದ ಹೊರಟಿದ್ದು ನನ್ನ ಗಂಡನ ಮನೆ ಇದು ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ. ಸೊ ಹೋಗ್ತಾ ದಾರಿಲಿ ನನ್ನ ಮಗಳು ಸ್ಕೂಲ್ ಸಿಗುತ್ತೆ, ಅದನ್ನು ಕ್ಯಾಪ್ಷನ್ ಮಾಡಿಕೊಂಡೆ. ಸೊ ನನ್ನ ಮಗಳು ಸ್ಕೂಲ್ ಯಾವ ಥರ ಇದೆ ಅಂತ ನೋಡಿ ನೀವು. ಇದಕ್ಕೆ ಮುಂಚೆ ಸುಮಾರು ಸತಿ ಹೋಗಿದ್ದೆ, ವೀಡಿಯೋ ಅದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. DKS ಲಿಟಲ್ ಹಾರ್ಟ್ಸ್ ಪಬ್ಲಿಕ್ ಸ್ಕೂಲ್. ಸೊ ನನ್ನ ಮಗಳು ಸ್ಕೂಲ್ ಈ ಥರ ಇದೆ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ನನ್ನ ಮಗಳಿಗೆ ಮಾತ್ರ ಇಷ್ಟು ದೊಡ್ಡ ಸ್ಕೂಲು. ಸೊ ಅವಳ ಫ್ಯೂಚರಾದ್ರು ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಅಲ್ಲಿಂದ ಹೋಗಿದ್ದು ದೇವಸ್ಥಾನ. ಸೊ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೋತಿದ್ದೋ, ಅಲ್ಲೂ ಹೆಲ್ಪ್ ಮಾಡ್ತಿದ್ಲು ನನ್ನ ಮಗಳು. ನಾನು ಫಸ್ಟ್ ಟೈಮ್ ಮಡ್ಲಕ್ಕಿಗೆ ರೆಡಿ ಮಾಡ್ಕೋತಿದ್ದು. ಮಡ್ಲಕ್ಕಿಗೆ ಮಾಮೂಲಿ ಏನು ಸೀರೆ, ಬಾಳೆಹಣ್ಣು, 3 ಥರ ಹಣ್ಣು, ಕಲ್ಸಕ್ಕರೆ, ದಕ್ಷಿಣೆ, ಹೂ, ಬಳೆ, ಅರಿಶಿನ, ಕುಂಕುಮ. ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಕೊಡೋಕ್ಕೆ ರೆಡಿ ಮಾಡಿಕೊಂಡೆ. ನನ್ನ ಮಗಳು ಪೂಜೆ ಸಾಮಾನು ಹಿಡ್ಕೊಂಡಿದ್ದು, ನಾನು ಮಡ್ಲಕ್ಕಿ ಹಿಡ್ಕೊಂಡಿದ್ದೆ. ಈ ಥರ ಇತ್ತು. ಅದನ್ನೆಲ್ಲ ನಾನು ಡೀಟೇಲಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಸೊ ಈ ಥರ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೋತಿದ್ದೆ. ಬ್ಲೌಸ್ ಪೀಸ್ ತಗೋಬೇಕಾಗಿತ್ತು ನನಗೆ. ಸೊ ಫಸ್ಟ್ ಟೈಮೆಲ್ಲ ನಂಗೆ ಗೊತ್ತಾಗಿಲ್ಲ. ಅವರೇ ಬಟ್ಟೆ ಕೊಟ್ಟಿದ್ರು, ಮಡಿ ಬಟ್ಟೆ, ಅದ್ರ ಮೇಲೆ ಸೊ ಎಲ್ಲ ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡು ಅಲ್ಲಿ ರೆಡಿ ಮಾಡ್ಕೊಂಡಿದ್ದನ್ನ ಅದರಲ್ಲಿ ಜೋಣಿಸ್ತಾ ಇದ್ದೆ ಬಟ್ಟೆಗೆ. ಸೊ ಈ ಥರ ಜೋಣಿಸ್ಕೊಂಡಾದ್ಮೇಲೆ ಅವ್ರಿಗೆ ಮನೆ ಜನಕ್ಕೆ ಎಲ್ಲ ಮುಡಿಸ್ಬಿಟ್ಟು ಕೊಟ್ಟಿದ್ರು. ಅದನ್ನು ಕ್ಯಾಪ್ಷನ್ ಮಾಡ್ಕೊಂಡಿಲ್ಲ ಐ ಥಿಂಕ್ ಅನ್ಕೋತೀನಿ ನಾನು. ಪ್ರತಿಯೊಂದು ಕ್ಯಾಪ್ಷನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಅಂದ್ಕೊಳ್ಳಿ. ಹೌದಾ? ಸೊ ಆಲ್ಮೋಸ್ಟ್ ಎಲ್ಲೇ ಹೋದರೂ ನಮ್ಮ ದೊಡ್ಡಬೆಟ್ಟಳ್ಳಿ, ಕನಕಪುರದ ಕೊಡುಗೆ ಎಲ್ಲೂ ಇರುತ್ತೆ. ಸೊ ಇಲ್ಲೂ ಇತ್ತು ಈ ದೇವಸ್ಥಾನದಲ್ಲೂ. ಅಲ್ಲಿ ನಾಗರಕಲ್ಲು ಮತ್ತು ಹರಳಿ ಮರ ಇತ್ತಲ್ಲ, ಸುತ್ತ ಇದನ್ನು ಮಾಡಿದ್ದು ಸೊ ನಮ್ಮ ಊರು. ಒಟ್ಟಿನಲ್ಲಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪ್ರಕೃತಿ, ನೇಚರ್ ಮಾತ್ರ ಸಖತ್ತಾಗಿ ವ್ಯೂಗಳು ಸಿಗುತ್ತೆ ನನಗೆ. ಅದೊಂದು ನಂಗೆ ಇಷ್ಟ ಆಗುತ್ತೆ. ನಾನು ಸೆಲೆಕ್ಟ್ ಮಾಡೋ ದೇವಸ್ಥಾನಗಳು, ಪ್ಲೇಸ್ಗಳು ಆ ಥರ ಇರುತ್ತೆ ಅಂತ ಅಂದ್ಕೊಬೇಡಿ. ಸೊ ಇಲ್ಲಿಂದ ಮನೆಗೆ ರಿಟರ್ನ್ ಹೊರಟು ಅಲ್ಲಿಂದ ಬಂದು ಸೊ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಬಂದಿರಲ್ಲ, ಎನಿಥಿಂಗ್ ಸ್ಪೆಷಲ್ ಮಾಡಬೇಕಲ್ವಾ. ಸೊ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಚಿಕನ್ ಮಾಡ್ತೀವಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಅಡುಗೆಗೆ ಬ್ರೇಕ್, ಐಸ್ ಕ್ರೀಮ್ ತಿಂದೆ. ಲಾಸ್ಟ್ ವಿಡಿಯೋ ಇದು. ಟೇಕ್ ಕೇರ್, ಬಾಯ್. Please subscribe and support. Bye.